ಏನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಈ ಕಿಚನ್ ಬ್ಲಾಗ್ ಮಾಡಕ್ಕೆ ಹಿಂಸೆ. ಬಿಸಿ ನೀರು ತಗೊಳ್ಳಿ. ಬಿಸಿನೀರು ಎಷ್ಟು ಅಂತ ಹೇಳ್ಬೇಕು. ಸ್ವಲ್ಪ ಮೀಡಿಯಂ ರೇಟಾ? ಹೆಂಗೆ ಅಂತ ಅಂದ್ರೆ ನಾನು ಹೇಳ್ತೀನಿ. ಓಕೆ ಹೇಳಿ. ಬೇಡ ಅನ್ಸುತ್ತೆ, ಫಸ್ಟ್ ಮಾಡೋದು ಬೇಡ ಅನ್ಸ್ತಿದೆ ನನ್ನ ಪ್ರಕಾರ. ಈಗ ಬೇರೆ ಮಾಡಿ ಈಗ ಪಟಾಪಟ್ ಹಾಕ್ಬೇಕು. ಏನಿದು? ಪನ್ನೀರು. ಪನ್ನೀರ್ ಏನಂದ್ರೆ ಫುಲ್ ತಗೊಳ್ಳಿ, ಕಮ್ಮಿ ಆದ್ರೇನು ಜಾಸ್ತಿ ಇದ್ರೇನು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕ್ರೀಮ್ ತಂದ? ಅಮೂಲ್ ಕ್ರೀಮು? ಚೀಸ್ ತಗೊಂಡಿದ್ದೀನಲ್ಲ, ಇದೇ ತಗೊಂಡಿದ್ದೀನಲ್ಲ ಇದು. ಬಟರ್ ಗೈಸ್ ಕ್ರೀಮ್ ಬದಲು. ಓಯ್ ನೀನೇ ಕ್ರೀಮ್ ಮಾಡ್ಕೊತಾ ಇದೀಯಾ? ಈ ತರ ಗೈಸ್ ಕ್ರೀಮ್ ಅಂತಲ್ಲ, ಅನ್ಹೆಲ್ತಿ ಬಟರ್ ಹೆಲ್ತಿ ಅಂತ ನೀನು. ಹಾ ಪರವಾಗಿಲ್ಲ ಗೈಸ್. ನಂಗೆ ಕಟ್ ಮಾಡಕ್ ಬಟರ್ ಕಟ್ ಮಾಡಕ್ ಇಷ್ಟ. ನನಗೆ ನಾನು ಕಟ್ ಮಾಡ್ತೀನಿ ಪ್ಲೀಸ್. ಇಲ್ಲ ಏನೂ ಇಲ್ಲ. ಶುರು ನೀನೇ ಕಾಣಿಸ್ತೀಯ. ಏನಾಗ್ತೀರಾ ಅಂತ ಗೊತ್ತು ನಿನಗೆಲ್ಲ ಬಿಡಪ್ಪ ನಿನಗೆ. ಈಗ ಇಲ್ಲಿ ಹಿಂಸೆ ಕೊಡ್ಬಾರ್ದು. ಎಲ್ಲ ಕಡೆ ಹೋಗಿ, ಎಲ್ಲ ಕಡೆ ಹೋಗಿ. ಈಗ ಕಟ್ ಮಾಡ್ಕೊಳ್ಳೋ ಇದನ್ನ ಕಟ್ ಮಾಡಿ ಒಂದೊಂದೇ ತೋರಿಸ್ತೀನಿ, ಒಂದೇ ಸತಿ ಎಲ್ಲ ಮಾಡಿ ತೋರಿಸ್ತೀನಿ. ಓಕೆ ಸಾರಿ ಬಸ್ ಆಯ್ತು. ನೀವೇ ವ್ಲಾಗ್ ಮಾಡಿ, ನಾನು ಮಾತಾಡ್ತೀನಿ. ನಿಮ್ಮ ನಾ ಮಾತಾಡಲ್ಲ, ನೀವು ವ್ಲಾಗ್ ಮಾಡ್ಬೇಕಾದ್ರೆ ನಾನು ಶೂಟ್ ಮಾಡ್ತೀನಿ. ಕ್ಯಾಮ್ರಾಮನ್ ಗೈಸ್ ಸಾರಿ, ನಿಮ್ಮ ವ್ಲಾಗರ್ ಜೊತೆ ಇವತ್ತು ನೀವೇನೆ. ಬಾಯ್ ಬಾಯ್. ನನಗೆ ಅವು ಏನೇ ಹೇಳ್ತೀವಿ ಹೆಂಗ ಗೈಸ್, ನಾವು ಎಲ್ಲಿ ಸ್ಪೆಷಲ್ ಪರ್ಸನ್ ಒಬ್ಬರು ಕರ್ಸೋಣ ಅನ್ಕೊಂಡ್ವಿ. ಸ್ವಲ್ಪ ಇದೆಲ್ಲ ಸೆಟಪ್ಸ್ ಕರೆಕ್ಟಾಗಿ ಕರ್ಸಿ ಶೇಮ್ ಆಗೋದು ಯಾಕೆ ಅಂತ ನಾವೇ ಕರೀಲಿಲ್ಲ ಅಂತ ನಾವೇ ಮಾಡ್ತಾ ಇದ್ವಿ. ಇಟ್ಸ್ಕೋ, ಏನೋ ಟೈಮ್ ಬರುತ್ತೆ ಅವಾಗ ಬೆಲ್ಲ ಬರ್ತಾರೆ ಅಲ್ವಾ? ಅಲ್ಲಮ್ಮ ನನಗೇನೆ ಒಂಥರ ಇಕ್ಕಟ್ಟು ಗೈಸ್ ನೋಡಿ. ಇಕ್ಕಟ್ಟಲ್ಲಿ ನಾವೇ ನಿಂತ್ಕೊಂಡು ಮಾಡೋದು ಕಷ್ಟ ಆಗ್ತಿದೆ. ಇವ್ನು ನಿಂತ್ಕೊಂಡ್ರೆ ನನಗೆ ಇಕ್ಕಟ್ಟು ಅನಿಸ್ತದೆ. ದಪ್ಪ ಇದೆ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಪರವಾಗಿಲ್ಲ ನೀವು ಮನ್ಸಿಗೆ ಹಾಕೋತೀನಿ, ಹೊಟ್ಟೆ ಹಾಕೊಂಡು ದಪ್ಪ ಮಾಡ್ಕೊಂಡಿದ್ದೀನಿ. ಈಗ ಪನ್ನೀರ್ ಕಟ್ ಮಾಡೋದು ಇಷ್ಟ ಗೈಸ್. ನನಗೆ ಸಾಕು ಇಷ್ಟ ಪನ್ನೀರ್ ಕಟ್ ಮಾಡ್ಕೊಳ್ಳೋಕೆ. ಕೊಡು ತೊಳಿಬೇಕು. ಓಕೆ ನಾನು ಕಟ್ ಮಾಡ್ತಾ ಇದ್ದೀನಿ ಗೈಸ್. ಇದೊಂಥರ ತಿನ್ನಂಗೆ ಮನ್ಸು ಬರುತ್ತೆ ಗೈಸ್ ನನಗೆ. ತಿನ್ಬೋದು ಹಿಂಗೇನೆ ಪನ್ನೀರ್ನ? ತಿನ್ನಂಗಿಲ್ವಾ? ತಿನ್ನಂಗಿಲ್ವಾ ಹಿಂಗೆ? ಇಲ್ಲ, ಹಾಲಿಂದೆಲ್ಲ ತಿನ್ಬೋದು. ಏನಾಗಲ್ಲ. ಆದ್ರೆ ತಿನ್ಬೇಡ ಬೇಡ, ಸ್ವಲ್ಪ ಟೇಸ್ಟ್. ಯಾಕಂದ್ರೆ ಕೋಲ್ಡ್ ಅಲ್ಲಿ ಇರ್ತೀವಲ್ಲ, ಹಂಗ್ ತಿನ್ಬಾರ್ದು. ಓಕೆ ನಾನು ಈ ಫೀಲ್ಡ್ ಮೇಲೆ ತಿನ್ನು. ಇದನ್ನೇ ಕಟ್ ಮಾಡಬೇಕು. ಅದನ್ನ ತೆಗಿ, ಕವರ್ ತೆಗಿಕಾಗ್ತದೆ ಅದನ್ನ. ಕಸಿದ್ನೆಲ್ಲ ಇವರೇ ಮಾಡ್ಬಿಡ್ಲಿ. ಪನ್ನೀರ್ ಚೀಸ್ ಇದು ನೂಡಲ್ಸ್ ಮೇಲೆ ಹಾಕೊಂಡು ತಿನ್ನೋರು ಇವರು. ನಾನು ಅವಾಗ ಇಷ್ಟಪಡ್ತಿಲ್ಲ. ಯಾಕೆ ಅಂತ. ಚೀಸ್ ಯಾರಿಗೆ ಇಷ್ಟ ಇಲ್ಲ? ನನಗಿಷ್ಟ ಇಲ್ಲ ಚೀಸ್. ಫ್ಯಾಟ್ ಗೈಸ್, ಇದು ಫ್ಯಾಟ್, ಅನ್ಹೆಲ್ತಿ ಫುಡ್ ಇದು. ಈಗ ಕ್ರೀಮ್ ನೀನೇ ಮಾಡ್ಕೋತಾ ಇರೋದ ಇದು? ಹೌದು. ಓಕೆ ಓಕೆ ಗೈಸ್. ಹಿಂಗೆ ಚೀಸ್ ಬೇಕು ಅಂದ್ರೆ ಹಿಂಗೆ ತಿನ್ಬೋದಾ? ಚೆನ್ನಾಗಿ ತಗೋ, ಟ್ರೈ ಮಾಡ್ತೀನಿ ನೋಡೋಣ. ಹಿಂಗೆ ತಿಂತಿದ್ದೀನಿ. ಹೌದಾ? ತಿನ್ಬೋದಾ? ಒಂಥರ ಹಿಂಗೆ. ಅದಾದ್ಮೇಲೆ ವೆನಿಲಾ ಎಕ್ಸ್ಟ್ರಾಕ್ಟ್. ಈಗ ಕ್ರೀಮ್ಗೆ ವೆನಿಲಾ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಂತೆ. ಸ್ಪೂನಲ್ಲಿ ಹಾಕಿ ತೋರಿಸ್ತೀನಿ. ಈಗ ಒಂಥರ ಸ್ಮೆಲ್ ಬರ್ತೈತೆ ಗೈಸ್. ಇದು ತರ ರೋಸ್ ವಾಟರ್ ತರ ಸ್ಮೆಲ್ ಬರ್ತೈತೆ. ರೋಸ್ ದೇ ಅಲ್ವಾ ಅದಕ್ಕೆ. ನೀನು ಏನ್ ಎತ್ಕ ಬಮ್ಮ ರೋಸ್ ಏನ್ ಕೈ ನೋಡಿ ಫಸ್ಟ್. ಎಸೆನ್ಸೆ ಹಿಂಗೆ ಹಿಂಗೆ. ಏನಕ್ಕೋಸ್ಕರ ಹಾಕೋದು ಇದನ್ನ? ಫ್ಲೇವರ್ಗೋಸ್ಕರ ಸ್ವಲ್ಪ ಚೆನ್ನಾಗಾಗಲಿ ಅಂತ. ಓಕೆ ಡನ್ ಬಸ್. ನಾವು ಎಷ್ಟು ಕಷ್ಟಪಡ್ತಾ ಇದೀವಿ. ಅದಾದ್ಮೇಲೆ ಇದೆಲ್ಲ ಯಾಕೆ ನಾನು ಈ ತರ ತಗೊಂಡೆ ಅಂತ ಅಂದ್ರೆ, ನೆಕ್ಸ್ಟ್ ಟೈಮ್ ನಾನು ಮಾಡ್ಕೊಂಡು ತಿನ್ನಿಲಿ ಅಂತ. ತಿನ್ಲಿ ಅಂತ ಒಳಬೇಕಾದ್ರೆ ಒಳಗಡೆ. ನೆಕ್ಸ್ಟ್ ಈಗ ನನ್ನ ಫೇವ್ರೆಟ್ ಗೈಸ್ ಇರೋದು ಫೇವ್ರೆಟ್ ಹನಿ ಗೈಸ್. ಹಿಂಗೆ ಹಾಕೊಳ್ಳಿ. ಹನಿ ಬನ್ನಿ ಬನ್ನಿ ಹನಿ ಬನ್ನಿ ನೋಡಿ. ಅವು ಕಿತ್ತಾಡ್ತಾವಲ್ಲಿ ಎರಡು ಕಿತ್ತಾಡ್ತಾವೆ. ನಾನು ಇಷ್ಟು ಹಾಕ್ಬೇಕಂದ್ರೆ ಹೇಳಿಲ್ಲ. ಅರ್ಧ ಸ್ಪೂನ್. ಇದರಲ್ಲಿ ವಿನಿಗರ್ ಹಾಕಿದ್ರು, ಅದಕ್ಕೆ ತುಪ್ಪನ ಹಾಕ್ಬಿಟ್ಟು ತಿನ್ಸ್ಬಿಟ್ಲು ಗೈಸ್. ಬರೀ ಮಾಡಿ. ನೆಕ್ಸ್ಟ್ ಈಗ ಮೊಸರು ಮೇನ್ ಗೈಸ್, ಕ್ರೀಮ್ ಕರ್ಡ್. ಇಷ್ಟೇನಾ? ಇಷ್ಟು ಕಷ್ಟ ಮೊಸರು ತಂದ?
ಅಲ್ಲಪ್ಪ ನಾನು ಹಂಗೆ ಇದ್ದಿದ್ದು ಹಾಕ್ಬಿಟ್ಟು ಆಮೇಲೆ ನಿನ್ ಲೆವೆಲ್ ಇದು ಅಂದ್ರೆ ಈಕ್ವಾಲಿಟಿ ನೋಡ್ಕೊ. ನೀನ್ ಹೇಳ್ದೆ ಅಂತ ಹಾಕ್ಬಿಡ್ತೀನಿ ನಾನು ಅಷ್ಟು ಅಡ್ಡಿನ. ಅನ್ಕನ್ನಪ್ಪ ಒಂದು ಪ್ರೋ ಮ್ಯಾಕ್ಸ್ ಕ್ಯಾಮ್ರಾಗೆ ಹೋಗ್ಬೇಕು ಗೈಸ್. 0.9 ಕ್ಲಾರಿಟಿ ಬರ್ತಾ ಇಲ್ಲ. ಆದಷ್ಟು ಹಾಕ್ಬೇಕಾ? ನೋಡೋಣ, ಅಂದ್ರೆ ಅವರು ತಗೊಂಡಿರೋದಕ್ಕೂ ನಾನ್ ತಗೊಂಡಿರೋದಕ್ಕೂ ವ್ಯತ್ಯಾಸ. ಗೈಸ್ ನಂಗೆ ಏನ್ ತಿನ್ಸ್ಬಿಟ್ಟು ಎಷ್ಟು ಹೋಗ್ಬಿಡ್ತದೆ ಮಕ್ಕಳು. ಈಗ ಏನ್ ಮಾಡೋದು? ಸ್ವೀಟ್ಗೆ ಸ್ವಲ್ಪ ಸ್ವೀಟ್ಗೆ ಸ್ವಲ್ಪನೇ, ಸ್ವಲ್ಪ ಜಾಸ್ತಿ ತಿನ್ಬೇಡ, ಇಷ್ಟು ಆಗುತ್ತೆ. ಅವಾಗ ಸ್ವಲ್ಪ ಸ್ವಲ್ಪ ಹಾಲು ಹಾಕಬೇಕು. ಸುಪ್ರೀಂ ತರ ಬೇಕಲ್ವಾ ಅದು? ಗ್ರೈಂಡ್ ಮಾಡ್ಕೋಬೇಕು ಗೈಸ್. ಹಿಂಗೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಜಾಸ್ತಿ ಆ ಕಡೆ ಎಷ್ಟು ನೋಡ್ತಾ ಆ ಕಡೆ ಎಷ್ಟೇ ನೋಡಿ. ಎಣ್ಣೆ ಸರಿಗೂ ಸರಿ ಆಗಲಿಲ್ಲ. ಹೊಟ್ಟೆ ಹೆಚ್ಚು ಕರೆಕ್ಟ್ ಎಷ್ಟು ತಿಂತ ಇದೀನಿ. ಸ್ವಲ್ಪ ಹೊಟ್ಟೆ ಕೊಟ್ಟಿತ್ತ ಆಯ್ ಮಾಡ್ರು ಅದಕ್ಕೆ ರೆಸ್ಟ್ ಕೊಟ್ಟಿದ್ದೀನಿ ಗೊತ್ತಾ ಆರಾಮಾಗಿ. ನೀವು ನೋಡಿ ಗೈಸ್ ನಾ ಹೇಳ. ಅಯ್ಯೋ ಆದ್ರೂ ಇನ್ನೂ ಆಗ್ಬೇಕು, ಸ್ವಲ್ಪ ಟೇಸ್ಟ್ ಹೋಗ್ತೀನಿ ನಾನು. ತೆರಿತಾರೆ ಇದ್ದಂಗೆ ನಿಮಗೆ ಹಾಕ್ತಾರೆ. ಈಗ ನಂದು ಟಿವಿ ಬ್ಲಾಗ್ ಹಾಕ್ಬಿಡ್ತಾ ಇದೀನಿ. ಆರಾಮಾಗಿ ಕುತ್ಕೊಂಡು ಬ್ಲಾಗ್ ನೋಡಿ ಕಿತ್ಕೊಂಡು ಜಗಳ ಆಡ್ತಾ ಇದ್ರಲ್ಲಿ ಬಂಗಾರ ಮಕ್ಕಳು ನೋಡ್ತಾಳೆ. ಏ ಮುದ್ದುಮಾ, ಏ ಮುದ್ದು ನೋಡಿ ಗೈಸ್ ಕ್ರೀಮ್ ಇಷ್ಟು ಸ್ಮೂತ್ ಆಗ್ಬೇಕಾ? ನಾನು ಕ್ರೀಮ್ ತರ ಹಾಕ್ಬೇಕು ಅನ್ಕೊಂಡಿದ್ದೆ ನಾನು ಕ್ರೀಮ್ ತರ ಅಂದ್ರೆ ಏನ್ ಮಾಡಿ ಹೇಳಿ ನಂಗಂದ್ರೆ ಕ್ರೀಮ್ ತರ ನೀರು ಹಾಕಿ ನೀರಕ್ಕೆ ಜಾಸ್ತಿ ಹಾಳು ಮಾಡ್ಬೇಕು. ಫಸ್ಟ್ ಅಟೆಂಪ್ಟ್ ಹಾಳಾಯ್ತು ಗೈಸ್. ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ, ಸ್ಟಾರ್ಟಿಂಗ್ ಹಾಳು ಮಾಡ್ಬಿಟ್ಟವಳೆ. ಅದನ್ನು ಗಟ್ಟಿ ಇರ್ಬೇಕಾಯ್ತು ನೋಡಿ ಗೈಸ್. ಇವ್ರು ಈಗ ಬಂದವ್ರೆ, ಅವಾಗ್ಲೇ ಬನ್ನಿ ಅಂತ ಅಂದ್ರೆ ಯಪ್ಪ ಇವರೇ ಸ್ಪೆಷಲ್ ಪರ್ಸನ್ ಹೇಳಿತ್ತು. ಯಾಕೆ ಕರಿಲ್ಲ ಗೊತ್ತಾಗ್ಲಿ ಹೇಳಿದ್ನಲ್ಲ. ಇವ್ರು ಇಕ್ಕಟ್ಟಾಗುತ್ತೆ ಅಂತ ಕರಿಲ್ಲ ಅಂತಂದ್ರೆ ಬಂದವ್ರೆ. ಥ್ಯಾಂಕ್ ಯು ಗೈಸ್. ಇವ್ರು ಯಾರು ಗೊತ್ತಾ? ಇವರು ನಿಮ್ಗೆ ಯಾರು ಗೊತ್ತಿರಕ್ ಸಾಧ್ಯ ಇಲ್ಲ. ಇವಾಗ ನಮ್ಮ ಅಣ್ಣನ ಹೆಂಡತಿ. ಸೊ ಮುಂಚೆ ಇವ್ರು ನಮ್ಗೆ ಕ್ಲಾಸ್ಮೇಟ್ ಆಗಿದ್ರು. ಅದಕ್ಕೆ ಹೇಳ್ತೀನಿ ಅದ್ರ ಬಗ್ಗೆ. ನೀವ್ ಹೇಳಿ. ಈಗ ತಿರಮಿಸ್ ಮಾಡಕ್ಕೆ ಹೆಲ್ಪ್ ಮಾಡಕ್ಕೆ ಬಂದಿರ. ಅವಾಗಿನ ಖರ್ಚು ಬರ್ಲಿಲ್ಲ ನೀವು. ಆಗ್ಲೂ ಬೈದಿದ್ದಿ ಬಾಯ್ಬಿಡ ನಿಮಗೆ. ನಿಸ್ತೀನಿ ಬೇಕಾರೆ ಆರಾಮಾಗಿ. ಅಲ್ಲ ಅವ್ ಮಾಡೋದು ಹೇಳ್ಕೊಡ್ತಾರೆ ನೋಡ್ಕೊಳ್ಳಿ. ಈ ಬ್ಲಾಗ್ ಸ್ಪೆಷಲ್ ಬಂದ್ರೆ ಇರಿ ನೀವಂತ ನಿಮ್ಗೆ ಹೇಳಿತ್ತು. ಜಯಂತಪ್ಪ ಇವ್ರು ನಮ್ಗೆ ಹೈಸ್ಕೂಲ್ ಕಾಲೇಜ್ ಕ್ಲಾಸ್ಮೇಟ್ ನಮಗೆ. ಇವ್ರು ಓದಿ ಪಾಸ್ ಆಗಿ ಒಂದ್ ಮಕ್ಳು ಮಾಡ್ಕೊಂಡ್ರು. ನಾವು ಓದಲ್ಲೇ ಫೇಲ್ ಆಗಿ ಒಂದ್ ಮದುವೆ ಮಾಡ್ಕೊಂಡಿದೀವಿ. ಇವಾಗ ಈ ಲೆಕ್ಕಾಚಾರ ನಮ್ಗೆ ಅದಕ್ಕೆ ಆಗ್ಬೇಕು ಇವರು. ಅದಕ್ಕೆ ನಮ್ ಬ್ಲಾಗಿಗೆ ಏನ್ ಹೇಳ್ತೀರಾ? ಹಾಯ್ ಗಾಯ್ಸ್ ಅನ್ನಿ ಒಂದ್ಸಲಿ. ಈಗ ಅದೆಲ್ಲ ಆಯ್ತು. ಅದಕ್ಕೆ ಇದೆಲ್ಲ ಆಲ್ರೆಡಿ ಎಲ್ಲ ಆಗೈತೆ. ಕ್ರೀಮ್ ಮಾಡಿದ್ರೆ ನೆಕ್ಸ್ಟ್ ಏನು ಅಂತ ಹೇಳ್ತಾನೆ. ಪನ್ನೀರು, ಚೀಸ್, ಹನಿ, ಹನಿ ಬಿಚ್ಚ ಇಲ್ಲ. ನಾನು ಇವಾಗ ಓಪನ್ ಮಾಡಿ ಈಗ ಅದು ಇದಾಯ್ತಲ್ಲ, ಏನ್ ಮಾಡ್ತೀಯಾ? ಫ್ರಿಜ್ ಅಲ್ಲಿ ಇಡ್ತೀನಲ್ಲ, ಫ್ರೀಸ್ ಮಾಡಕ್ಕೆ. ಯಾವಾಗ? ಈಗೇನು ಮಾಡಿದ ತಕ್ಷಣ ತಿಂದ್ಬಿಡ್ತೀರಾ? ಅಲ್ಲಮ್ಮ 8 ಫ್ರಿಜ್ ಅಲ್ಲಿ ಇಟ್ಬೇಕಲ್ಲ, ಏನು ಆಗಲ್ವಾ? ಪನ್ನೀರ್ ಆದ್ರೂ ಸ್ವಲ್ಪ ಕ್ರೀಮ್ ತರ ಬೇಕಾಯ್ತು. ನೋಡೋಣ ತೋರಿಸ್ತೆ. ಹಿಂಗ ಆಗ್ಬಾರ್ದು. ಇದು ಕ್ರೀಮ್ ತರ ಬರ್ಬೇಕು. ನೀರ್ ಹಾಕಿ ನಾಳೆ ಜಾಸ್ತಿ ಆಗೈತೆ ಅದು ನಾನು ಜಾಸ್ತಿ ಆಗೈತೆ. ಮತ್ತೆ ಏನ್ ಮಾಡ್ತೀಯ ಮತ್ತ? ಈಗ ಅದಕ್ಕೆ ಸ್ವಲ್ಪ ಹಾಕ್ದೆ. ನನ್ ಕೊನೆಗೂ ಗೈಸ್ ಗಂಡು ಮಕ್ಳದೇ ಇಷ್ಟು. ಹೆಣ್ಮಕ್ಳು ಏನೇ ತಪ್ಪು ಮಾಡ್ರು ನಮ್ಮ ಮೇಲೆ ಫೈನಲ್ ತುಂಬದು. ಏನಾಗಲ್ಲ. ಇನ್ನೊಂದ್ಸಲಿ ಕ್ರೀಮ್ ತರ ಬರ್ಬೇಕು. ಕ್ರೀಮ್ ತರ ಬರ್ಬೇಕದು. ಆಕ್ಚುಲಿ ಇದನ್ನ ಬಿಡಿ, ಏನಾಗಲ್ಲ. ಫ್ರೀಜರ್ ಇಕ್ತಾರಲ್ಲ, ಗಟ್ಟಿ ಆಗುತ್ತೆ. ಏನಾಗಲ್ಲ. ಈಗ ಅದೇ ಮಾಡ್ತೀರ ನೆಕ್ಸ್ಟ್. ಈಗ ನೀರು ಮಾಡ್ತಿರೋದು ಅಲ್ಲ ಚೆನ್ನಾಗ್ ಮಾಡೋಳೆ ನೋಡಿ. ನನಗೇನು ಹೇಳ್ತಿಲ್ಲ ಅವಳು, ಸುಮ್ನೆ ಮಾತಾಡೋದು. ಅದಕ್ಕೆ ಕಿಚನ್ ಲಾಗ್ ಮಾಡಕ್ಕೆ ನನಗೆ ಭಯ. ಇದು ಬ್ರೂ ಅಂತ, ಇದ್ರಲ್ಲಿ ಕಾಫಿನೂ ಕುಡಿಬಹುದು. ಹೌದಾ? ಹೊಸ ವಿಷಯ. ನಾವು ಟೀ ಕುಡಿದೀನಿ ಅನ್ಕೊಂಡಿದೀವಿ. ಬರೀ ಅದ್ರಲ್ಲಿ ಕಾಫಿ ಕುಡಿತೀರಾ? ಬ್ರೂ ಅದ್ರಲ್ಲಿ ಕಪ್ಪಲ್ ಕುಡಿಯೋದು ನೀವು? ಫ್ಲೇವರ್ಗೆ
ಎಷ್ಟು ಆಗ್ತಲ್ಲ. ಫ್ಲೇವರ್ಗೆ ಇನ್ನಿಷ್ಟು. ಹೌದಾ? ನೋಡು ಗಟ್ಟಿ ಆಗ್ತಾ ಬರ್ತಿದೆ. ಅದು ನೋಡು, ಬಿಸಿ ನಿನ್ನ ಇತ್ತಲ್ವಾ ಅದಕ್ಕೆ. ನಿನ್ನ ಹುಡುಗಿ ಈಗ ಮೋಹಿನಿ ಯಾಕೆ ಬದಲಾಗ್ತಿರೋದು ನೋಡು ಅಂತ. ಅದಕ್ಕೆ ಏನ್ ಸಮಾಚಾರ, ಅದಕ್ಕೆ ಅನ್ಬೇಕು ಗೈಸ್ ಜೊತೆ ಓದೋರ್ನ. ಇದು ಏನಿದು? ವೆನಿಲಾ ಎಕ್ಸ್ಟ್ರಾ. ಏನ್ ಹೇಳಿ ಅದಕ್ಕೆ? ಏನ್ ಹೇಳಿ? ವೆನಿಲಾ ಎಕ್ಸ್ಟ್ರಾ. ಎಕ್ಸ್ಟ್ರಾಕ್ಟ್. ಎಕ್ಸ್ಟ್ರಾಕ್ಟ್. ಪರವಾಗಿಲ್ಲ, ಓದೋರೆ ಅದಕ್ಕೆ ಅದಿಲ್ಲ ನೋಡಿ ಗೈಸ್, ಅವ್ರು ಓಡ್ತಾ ಇರ್ತಾರೆ. ಅರ್ಧ ಕಟ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಇದು ಬೌಲೇ ಅರ್ಧ ಇದೆ. ಹಾ ಅದಕ್ಕೆ ಇಷ್ಟಿಷ್ಟ ಕಟ್ ಮಾಡ್ತಾ ಇದ್ದೀನಿ. ಹಾ. ನನಗೆ ಹೇಳ್ಕೊಡ್ಬೇಕು ತಾನೇ. ಅದಕ್ಕೆ ನೀವು ಬರ್ತಾರೆ, ನೀವು ಎಷ್ಟು ಕರ್ದೀವಿ ಗೊತ್ತಾ ಗೈಸ್, ನಾವು ಹೆಚ್ಚಿಗೆ 1 ಅವರ್ ಕಡೆ ಬಡವ್ರ ಮನೆಗೆ ಜಾಗ ಇರೋಲ್ಲ, ಅದಕ್ಕೆ ಬರೋದೇನೋ ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ. ಸೀರಿಯಸ್ ಆಗಂತೀವಿ. ಅದು ನೋಡು, ದುಡ್ಡು ಚೆನ್ನಾಗಿರ್ಬೇಕು, ಸ್ಟೆಪ್ಸ್ ಸಕಲ ಕಾಣ್ಬೇಕು ಅಂತದ್ಕೆ ಯಾವ್ದಾರ ಹಾಕು. ಇದಕ್ಕೆ ನನ್ ಗಾಯಸ್ ನಂಗೆ ಅನ್ಸಿದೆ, ಇದಕ್ಕೆ ಬಟರು ಮತ್ತೆ ಪನ್ನೀರು. ವಾವ್ ನೈಸ್. ಸೂಪರ್ ಅಲ್ವಾ? ಸೂಪರ್ ಸೂಪರ್. ಈ ತರನೇ ಬರುತ್ತೆ ಹೆಚ್ಚು ಕಡಿಮೆ. ಹಂಗೆ ಬರ್ಬೇಕು. ಪರ್ಫೆಕ್ಟ್ ಆಗಿದೆ. 2 ಬೌಲ್ ಸಾಕು. ಈಗ ಅದಕ್ಕೆ ನೀವು ಬೆಳಿಗ್ಗೆ ಊರ್ಗ್ ಹೋಗೋ ಅಷ್ಟೊತ್ತಿಗೆ 8 ಅವರ್ ಬೇಕಲ್ವ ಗುಮ್ಮ? ಈಗ ನಾವು 9, ಈಗ 8 ಮಾಡ್ಕೋದ್ರು ಬೆಳಿಗ್ಗೆ ಎದ್ದ ತಕ್ಷಣ ತಿಂದ್ಬಿಟ್ಟು ಹೋಗಿ ಇದನ್ನೇ. ಇದೇ ತಿಂಡಿ ನಮ್ಗೆ ಬ್ರೇಕ್ಫಾಸ್ಟ್. ನೋಡಿ ಗೈಸ್, ಇಲ್ಲ ಅವಾಜ್ ನಮ್ಗೇನೆ. ನೋಡಿ ಬಂದ ಅಮ್ಮ. ಅಮ್ಮ ನೋಡಿ ನೋಡಿ ನೋಡಿ, ಈಗ ನಮ್ ಜೊತೆ ಓದ್ತಿದ್ದಾರೆ ಇವಾಗ. ಅಮ್ಮ ತೊಳಿರಿ ಎಲ್ಲಾರು. ಅಮ್ಮ ದೊಡ್ಡ ಮೇಲೆ ಬ್ಲಾಗ್ ನೋಡ ನೀನು ಇಶಾ, ಅಷ್ಟು ದೊಡ್ಡ ಯೂಟ್ಯೂಬರ್ ಆಗಿರ್ತೀನಿ ನಾನು. ದೊಡ್ಡ ಬ್ಲಾಗ್ ನೋಡು. ನೋಡಿ ಗೈಸ್, ಕೈ ತೊಳ್ದೆ ಅಂತ ಒಳ್ಳೇದಕ್ಕೆ ಹಾಕ್ತಾರೆ. ಹೈಜಿನಿಕ್ ಇಲ್ಲ ಗೈಸ್, ಹೈಜಿನಿಕ್ ಇಲ್ಲ ಇವರು. ನನಗೆ ಭಯ ಇಲ್ಲ. ಇದು ಮೇಗಡೆ ಇದಿದು ಡಿಪ್ ಮಾಡಕ್ಕೆ, ರಸ್ನ ಡಿಪ್ ಮಾಡೋದು. ಹೊಡಕತ ಸ್ವಲ್ಪ ಹಾಕ್ಬೇಕಾಯ್ತು ಕಾಫಿ ಪುಡಿ. ಏನಾರ ಕಾಫಿ ಪುಡಿ ಸ್ವಲ್ಪ ಹಾಕ್ಬೇಕಾಯ್ತಾ? ನೋಡೋಣ ಹೆಂಗ್ ಬರುತ್ತೆ. ಕೈ ಶರ್ಮಾ ಈ ಸ್ಪೂನ್ ತಗೋ ಹೇಳ್ತೀನಿ. ಅಲ್ಲ ಬ್ಲಾಗ್ ಅಲ್ಲಿ ಬ್ಲಾಗ್ ಆಗಿರ್ಲಿ ಅಂತ. ಎಲ್ಲಾನು ಒಟ್ಟಿಗೆ ನೆನೆಸ್ಬಿಟ್ಟು ಲಾಸ್ಟ್ ಕೆಳಗಿರಾವ್ ತೆಗ್ದು ಅದ್ರೊಳಗೆ ಗೊತ್ತಿರಂಗೆ ಹೇಳ್ತವ್ರೆ. ನೋಡಿದಾನೆ ಆದ್ರೆ ಮಾಡಿಲ್ಲ. ನೋಡೋರ ವಿಡಿಯೋ ನೋಡಿದೀರಾ? ನಾವ್ ನಾವ್ ಪ್ರಮೋಷನ್ ಮಾಡ್ರ ನೋಡಿದೀರಾ? ನೋಡಿಲ್ಲ. ಮತ್ತೆ ನೋಡಿ ಗೈಸ್, ಇಂಥವ್ರು ನೋಡ್ತೀನಿ ನನ್ ಫೋನಲ್ಲಿ ಕರೆನ್ಸಿ ಇಲ್ಲ ಕಣ. ಅದು ಯಪ್ಪ ದುಡ್ಡಿರೋರು ಹೆಂಗೆ ಸುಳ್ಳಿ ಮೋಸ ಮಾಡಿ ನೋಡಿ. ಇಲ್ಲಿ ಚಿನ್ನ, ಅಲ್ಲಿ ಚಿನ್ನ, ಎಲ್ಲ ಚಿನ್ನ ಹಾಕೊಂಡ್ ಕರೆನ್ಸಿ ಇರಲ್ವಾ? ಇದೇ ಚಿನ್ನನಾ? ಇದೆ ಚಿನ್ನ. ಅಯ್ಯೋ, ನಮ್ ತೆರವೆಲ್ಲ ಚಿನ್ನಗಳು ಇಲ್ಲಿರೋಲ್ಲೇ. ಬೆಳ್ಳಗೈತ್ ನೋಡು. ಎಲ್ಲ ಕಪ್ಪಗವೆ. ಏನೋ ಬೈ ಬರ್ತಾ ಅಂತಂದ್ರಲ್ಲ ಅಲ್ವೇನೋ? ಬೋಂಡ ತೋರಿಸ್ಬೇಕಂತೆ ನನ್ ಮಗನ್ ಬೋಂಡ ಪಾಂಡ. ಓ ಪಾಂಡ ನೋಡ್ಕೊ ಬಾ. ಎಲ್ಲ ಇದೆ, ಈ ತರ ಮಾಡ್ಕೋಬೇಕು. ನನ್ ಮಗನ್ ಪಾಂಡ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಬೋಂಡ ಅಂತ ಕರೀತಾರೆ. ನಿಮ್ ಯಜಮಾನ್ರ ಅವರಲ್ಲ ಪಾಂಡ, ಅದಕ್ಕೆ ಇಷ್ಟ ಅಲ್ವಾ? ನೋಡಿ ಹೆಂಗ ಶಿಷ್ಯ. ಫುಲ್ ಬೌಲ್ ಪ್ಯಾಕ್ ಮಾಡ್ಬೇಕಲ್ಲ? ಲೇಯರ್ ಕೆಳಗಡೆ ಲೇಯರ್ ಮಾತ್ರ ಅಲ್ವಾ? ಕೆಳಗಡೆ ಲೇಯರ್ ಮಾತ್ರ ಗೈಸ್, ರಸ್ತರನೇ ಕಾಣಬಾರ್ದು ಇದು. ಈಗ ನೋಡ್ತೀರಾ, ಬ್ಯಾಲ್ ಜೀರ್ ಬರ್ತೈತೆ ನನಗೆ. ಇನ್ನೆರಡಿಲ್ವಾ? ಇನ್ನೆರಡು ಬೈತಾರ? ಅಯ್ಯೋ, ಹಂಗಾರೆ ನಾವ್ ಇದನ್ನ ರಿವ್ಯೂ ಕೇಳಕ್ಕೆ ಇವೆರಡು ಒಂದೊಂದ್ ತರ ಬರ್ಲಿ. ಇನ್ನೊಂದ್ ಎಕ್ಸ್ಟ್ರಾ ಸಣ್ಣ ಬೋರ್ಡ್ ಬೇಕಾದ್ರೆ ಮಾಡ್ತಾರ. ಕಾಫಿ ಇಡೋದು ಅದ್ರಲ್ಲಿ ಮಾಡ್ತಾರ, ಇದ್ರಲ್ಲೇ ಮಾಡೋಣ. ಇದೇ ಚೆನ್ನಾಗೈತೆ. ಇದು ರೌಂಡ್ ಶೇಪ್, ಇದು ಬಾಕ್ಸ್ ಇದಕ್ಕೂ ನಮ್ಗೆ ವರ್ತ್ ಅನಿಸ್ತು ಗೈಸ್ ಇವತ್ತು. ಇಲ್ಲ ಇದಕ್ಕೆ ತಂದಿರೋದವಳು ಅಲ್ವಾ? ಇದಕ್ಕೇನೆ ತಂದಿರೋದು. ಮಿಸ್ ಆಗಿ ಆಂಟಿ ಅನ್ಬಿಟ್ಟು ಅದಕ್ಕೆ ಶೇವ್ ಔಟ್ ಆಗ್ಬಿಟ್ರು. ನಾನು ನನ್ ಬ್ಲಾಗ್ ಮಾಡಿದೆ ಕೆಲ್ಸ. ನೀನು ಅಂಕಲ್ ಇವಾಗ್ಲೇ ಆಲ್ರೆಡಿ ಅಂಕಲ್ ಆಗಿದೆ, ಪಾಪು ಒಂದ್ ಆಗಿಲ್ಲ ಅಷ್ಟೇ. ಆಲ್ರೆಡಿ ನಮ್ ಪಾಪು ಇದೆ. ಅಯ್ಯೋ ಗೈಸ್, ನನ್ ಪಾಂಡ ಪಾಪಮ್ಮ, ನೀನ್ ಪಾಂಡ ಹುಚ್ಚು. ಅಯ್ಯೋ ಓಹೋ, ಕಿರುಗೆಲ್ಲ ಒಡೆಯರೆ ಆದ್ರು ಪಾಪ ಅಮಾಯಕ ಅಂತ. ಚೋಟ ನೀನ್ ಅಲ್ಲೂ ಬತ್ತಿದ್ಯಲ್ಲೋ, ಎಲ್ಲ ಕಡೆ ನಾವೇನೆ ಗೈಸ್. ನೋಡಿ ಅಲ್ಲೂ ನಾವೇನೆ, ಅಲ್ಲೂ ನಾವೇ. ಇದಿಷ್ಟು ಸಾಕ? ಇಷ್ಟು ಪಾಪ ಇನ್ನೊಂದು ಲೇಯರ್ ಈ ಕಡೆ ಹಾಕ್ಬೇಕು ಪಾಪಮ್ಮ. ಅದಕ್ಕೆ ಮಾಡ್ತಾರೆ ಕೂಡ. ಈಗ ನೀವೇ ಕ್ಲೀನ್ ಮಾಡ್ಕೊ ಆಯ್ತಾ? ಡಿಪ್ ಮಾಡಿ ಈ ತರ ಸ್ಟೆಪ್ ಮಾಡಿ ನೋಡಿ ಗೈಸ್. ನಾವು ಗೆಸ್ಟ್ ಕೇಳಿ ಈ ತರ ಮಾಡಿಸ್ತೀವಿ, ಬೇಜಾರ್ ಮಾಡ್ಕೊತಾರೆ ಏನೋ. ಲೇಟ್ ಆಯ್ತು, ನಾ ಮಾತಾಡ್ತಾ ನೋಡ್ತಾ ಇದು ನೀರು ಬಿಸಿ ಇರೋದು ಹೋಗ್ಬಿಡ್ತು, ಅದಕ್ಕೋಸ್ಕರನೇ ಈಗ ನೋಡಿ ಹೋಗ್ಬಿಡ್ತು. ಇದು ಸಾಕಾಗ ಬಂತು.
ಇದು ನಾನು ಟೇಸ್ಟ್ ಮಾಡ್ತೀನಿ. ಇಲ್ಲ 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 ಆಯ್ತು ನೀನು ಟೇಸ್ಟ್ ಮಾಡ. ಆಯ್ತು, ಹೊಡಿಬೇಡ ಅಯ್ಯೋ ಹೊಡಿಯೋಕೆ ಬರ್ತಾರೆ ಗೈಸ್. ಸರಿ ಕರೆಕ್ಟಾಗಿ ಕೆಲಸ ಕೊಟ್ರೆ ಬರ್ದ ಮಾಡ್ಬಿಟ್ಟು ಹೋಗ್ಬಿಟ್ಬಿಡು ಹೋಗೋರೆ. ಇಂಥವ್ರಿಗೆ ನಾವ್ ಏನ್ ಕೊಡೋಣ? ಸ್ವಲ್ಪ ಆ ಕಡೆಗೆ ಹೋಗಿ. ನಮ್ ಕಿಚನ್ ಸಿಕ್ತು, ಆ ಕಡೆ ಹೋಗ್ಬೇಕಮ್ಮ. ನಮ್ ಬ್ಲಾಗ್ ಒಂದೇ ಸೆಕೆಂಡ್ ಚೆನ್ನಾಗಿ ಕಾಣಲ್ಲ ನೀವು. ಇವಾಗ ಅಕ್ಕಿ ಮಾಡ್ರಿ, ಆಗ್ಲೇ ಮಾಡಿರ್ಬೇಕು ಕ್ರೀಮು. ಅದ್ರ ಮೇಲೆ ಹಾಕ್ಬೇಕು ನೋಡಿ. ಗಟ್ಟಿಯಾಗಿದ್ರೆ ಇನ್ನೂ ಚೆನ್ನಾಗಿರ್ತೀನಿ. ಇಟ್ರೆ ನೋಡೋಣ ಹೆಂಗಾಗುತ್ತೆ. ನೀವು ಫಸ್ಟ್ ಅಷ್ಟೇ ಗಟ್ಟಿ ಆಗಕ್ಕೆ ಏನೋ ಇಂಗ್ರೀಡಿಯೆಂಟ್ ಮಾಡಕ್ಕಾಗಲ್ಲ. ಅದು ಈ ಬಟ್ರೆ ಖಾಲಿ ಆಗ್ಬಿಡ್ತದು. ಇದು ಅದೇ ಮತ್ತೆ ಅಲ್ವಮ್ಮ ಗೈಡ್ ಮಾಡೋಯ್ತು ತಿಳ್ವಲ್ಲ. ಇನ್ನೊಂದ್ ಸ್ವಲ್ಪ ಹಾಕ್ಬೇಕೇನಪ್ಪ ಮಧ್ಯದಲ್ಲಿ ಮತ್ತೆ ಇನ್ನೊಂದು ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಬರುತ್ತೆ. ಈಗ ಇದ್ರ ಮೇಲೆ ಏನ್ ಬರ್ತಮ್ಮ ಮತ್ತೆ ಇದೆ ಇಷ್ಟ ಇದ್ರ ಬಟ್ರ ಹಾಕಷ್ಟೇ. ಇಲ್ಲ ಇದ್ರ ಮೇಲೆ ಮತ್ತೆ ಇನ್ನೊಂದ್ಸರಿ ಹಾಕ್ಬೇಕೇನೋ ಅದನ್ನ. ಏನಪ್ಪ ಗೊತ್ತಾಯ್ತಿಲ್ಲ ನನಗೆ. ಇಷ್ಟೇ ಕ್ರೀಮ್ ಹಾಕ್ಬೇಕು ಅಷ್ಟೇನೆ. ಕ್ರೀಮ್ ಎಲ್ಲ ಐತೆ. ಅದು ದೊಡ್ಡದ್ ಬೌಲ್ ಇದ್ದಿದ್ರೆ ಇನ್ನೊಂದ್ಸತಿ ರಸ್ಕ್ ಮಾಡ್ತಿದ್ದೆ ನಾನು. ಮಾಡ್ಲಾ? ಇದಕ್ಕೆ ಇನ್ನೊಂದ್ ಹಂಗೆ ಟ್ರೈ ಮಾಡಕ್ಕಾಲ್ವಾ? ಅಂದ್ರೆ ಇನ್ನೊಂದ್ ಬೌಲಿಗೆ ಹಾಕನ ಇಂದು ನೋಡಿದೆ. ಅಂದ್ರೆ ಇದು ತೆಳು ಇದೆ ಅಲ್ಲ, ಏನಾದ್ರೂ ಇದ್ರ ಒಳಗೆ ಎಲ್ಲ ಹೋಗುತ್ತೆ ಅಂತ. ಹೌದು ಅದಕ್ಕೆ. ಆಮೇಲೆ ಚಿಕ್ಕದು ಈಗ ಇದ್ರ ಮೇಲೆ ಏನಾಕದು ಕೊಟ್ಬಿಟ್ರೆ ಅಷ್ಟೇನೆ ಮುಗೀತು. ತಿರಮಿಸ್ಸು ಇಷ್ಟೇನಾ? ಅಷ್ಟೇ. ಇಷ್ಟಕ್ಕೆ 200 ರೂಪಾಯಿ ಕೊಡ್ತಿದ್ವಾ ನಾವು? ಟೇಸ್ಟ್ ಈಗ ಎಷ್ಟು ಪೇ ಮಾಡಿ? ಈಗ ಎಷ್ಟು ಖರ್ಚು ಮಾಡಿದೀನಿ ಇದಕ್ಕೆ? ಅದನ್ನೇ ನಾನು ಮತ್ತೆ ಕರೆಕ್ಟ್ ಆಗಿ 2ಕ್ಕೆ ಕರೆಕ್ಟ್ ಆಗಿ ಮಾಡಿದೀನಿ ನೋಡಿ. ಒಂದೊಂದ್ ಸ್ಪೂನ್ ತಿಂದ್ರೆ ಸಾಕು ಟೇಸ್ಟ್ ನೋಡಕ್. ಕರೆಕ್ಟ್. ಈ ಸಲ ಟೇಸ್ಟ್ ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಟೈಮ್ ನಾವ್ ಅಂಗಡಿ ಮಾಡೋದಂತ ಅಂಗಡಿನೇ ಮಾಡ್ಬೋದಾ? ನಾನು ಅದೇ ಮಾಡಿದೆ. ಅದೇ ಮಾಡಿದೆ. ತಿಂಗಳಿಗೆ ಕೋಕೋ ಪೌಡರ್ ಹಾಕ್ತಿರೋದು. ಫಸ್ಟ್ ನಿನ್ಗೆ ಹಾಕು, ಆಮೇಲೆ ಸ್ಪೂನ್ ಹಿಂಗ್ ಕೈ ಕೊಟ್ಕೊಳಮ್ಮ. ಕೈನ ಅಲ್ಲ ಕಡೆ ಕೈ ಹಿಂಗ್ ಟ್ಯಾಪ್ ಮಾಡು. ಇದ್ರಲ್ಲೆಲ್ಲ ಮಾಡೋದು ಹಿಂಗ್ ಮಾಡಿ ಇಳಿಯೋದ್ರ ನೋಡಿ ಅಂತಿರೋದು ನಾನು. ಇನ್ನೊಂಚೂರು ಕೆಳಗಡೆ ಕಿಟ್ಕ ಹಿಂಗನ್ನು ಹಂಗ್ ಮಾಡಿದ್ರೆ ಉದ್ರಲ್ಲ ಅದು. ಹಂಗಲ್ಲಪ್ಪ. ಇವಾಗ ವಾವ್ ಬಾಬಮ್ಮ ಇಷ್ಟು ಕ್ರೇಜಿ ಮಾಡ್ತೀವಿ ಬಾಬಮ್ಮ. ಶುಗರ್ ಒಂದ್ ಆಗ್ತದೆ. 12 ಫುಡ್ ಅದ್ರಲ್ಲಿ 12 ಶುಗರ್ ಒಂದು ಆಗ್ತದೆ. ಪನ್ನೀರ್ ಒಂದು 12 ಪನ್ನೀರ್ ನಿನಗೆ ಓಕೆ, ನನಗಿರೋದಲ್ಲ ಡಯಟ್ಗೆ. ನೋಡಿ ಗಾಯ್ಸ್ ತಿರಮಿಸ್ ಹೆಂಗೆ. ಈ ಕಡೆ ಒಂದ್ ಕಡೆ ಜಾಸ್ತಿ ಆಯ್ತಲ್ವಾ? ಅಲ್ಲ ಅನ್ನೋದಕ್ಕಿಂತ ಇಲ್ಲೇ ಜಾಸ್ತಿ ಆಗ್ತಾ ಇರೋರು. ಇದು ಜಾಸ್ತಿ ಇರ್ಬೇಕು. ಕಾಫಿ ಪೌಡರ್ ಜಾಸ್ತಿ ಹಾಕಿ ಸಾಕದು. ಕಾಫಿ ಪೌಡರ್ ಕೋಕೋ ಪೌಡರ್ನ ಅದಕ್ಕೆ ಒಬ್ಬೊಮ್ಮ ಕೋಕೋ ಪೌಡರ್ ಚೆನ್ನಾಗಿ ಬರುತ್ತೆ. ಕಾಫಿ ಪೌಡರ್ ಹಾಕಿ ಚೆನ್ನಾಗಿ ಬರ್ತಿರ್ಲಿಲ್ಲ ಅಲ್ವಾ? ಒಂದ್ ಪ್ಲೇಟ್ ಇಟ್ಕೋಬೇಕಾಯ್ತು. ಇದನ್ನೆಲ್ಲ ಮತ್ತೆ ತಿನ್ನೋದಾಯ್ತು. ಇದ್ರಲ್ಲೆಲ್ಲ ಮಾಡೋದು ಅದು ಇನ್ನೊಂದ್ ಕರೆ ಸ್ಟೀಲ್ ತರ ಬರುತ್ತೆ. ನೋಡಿ ಚೆನ್ನಾಗಿ ಬರುತ್ತೆ. ಮಾಡಿ ಹಿಂಗೆ ಮಾಡು. ಚೆನ್ನಾಗಿ ಕುನ್ಸಲ್ವಾ? ತುಂಬಾ ಇಷ್ಟ ಸಾಕಾಗೋದು. ನನಗೆ ಗೊತ್ತಿರಲಿಲ್ಲ ಕಣೋ. ಸೂಪರ್ ಚೆನ್ನಾಗಿ ಬರ್ತೈತೆ ಗೈಸ್. ಇದು ಟೇಸ್ಟ್ ವಿಡಿಯೋನ ನಾನು ನಿಮ್ಗೆ ನಾಳೆ ಬ್ಲಾಗ್ ಅಲ್ಲಿ ನೋಡ್ತೀರಾ. ಇವತ್ತು ನಾವ್ ಹೆಂಗ್ ಮಾಡೋದು ತೋರಿಸಿದೀವಿ. ನೋಡಿ ಕೋಕೋ ಪೌಡರ್ ಕಷ್ಟ ಪಡ್ಕೊಂಡು ತಂದಿದ್ಕು ಸಾಕಾಯ್ತು ಗೈಸ್. ಪಕ್ಕ ಇದು ಸಿಗ್ಲಿಲ್ಲ ನಮ್ಗೆ ಬೇಗ 100 ಗ್ರಾಮ್ ಅಷ್ಟೇನೆ ಅದು. ಬಟ್ ಆದ್ರೆ ಅಯ್ಯೋ ಬೀಳ್ತಾರೆ ಅಲ್ಲಿ. ಕೋಕೋ ಪೌಡರ್ನ ನಮ್ಗೆ 100 ಗ್ರಾಮ್ ಬೇಕಿತ್ತು. ಎಲ್ಲ ಕಡೆ ಬರೀ 1 kg ಇತ್ತು. ಅದಕ್ಕೆ ನಾವು ಬೇಕರಿಗೆ ಹೋಗ್ಬಿಟ್ಟು 100 ಗ್ರಾಮ್ ಇಸ್ಕೊಂಡ್ ಬಂದಿರೋದು ನಾವು. ಹೆಂಗೆ ನಾವು ನಾವು ಕೋಕೋ ಪೌಡರ್ ತಂದ್ವಲ್ಲ. ಕೋಕೋ ಪೌಡರ್ ಹೆಂಗ್ ತಂದಿದ್ ನಾವು? ಹೆಂಗೆ ಅದು ಚೆನ್ನಾಗ್ ಅದೇ ಚೆನ್ನಾಗ್ ಬಂದಿದ್ದಕ್ಕಿಂತ ಅಲ್ಲ. ಆದ್ರೆ ಇದೆಲ್ಲ ತಕೊಬತ್ತು. ಇದು ಒಂದೇ ಆಲ್ಟ್ ಮಾಡಿ ನೀವು ಹೊಸ ಬರುತ್ತಲ್ವಾ ಆಲ್ಟ್ ಮಾಡೋರೆ. ಬಟ್ ಬೇಡ ಬಿಡು. ಹೋಗಲ್ಲ ಆಟ ಆಡ್ತಿ ಅಲ್ವಾ? ಆಟ ಆಡೋ ಸಾಕ್ ಬಿಡು ಪಾಪಮ್ಮ. ಕೋಕೋ ಪೌಡರ್ ಅಂತ ಗಮ್ಮತ್ ಚೆನ್ನಾಗಿ. ಕಾಫಿ ಪೌಡರ್ ತರ ಚಾಕ್ಲೇಟ್ ಫ್ಲೇವರ್ ಚಾಕ್ಲೇಟ್ ತರನೇ. ಇದೆಲ್ಲ ಮಿಸ್ ಆಯ್ತು, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ಸ್ಪೆಷಲ್ ಬಿಡ್ಲೇನಾ ಅವ್ರು ಇದ್ರ ಕಷ್ಟದಲ್ಲಿ ರಸ ಮಾಡ್ಬೇಕು ಅಂತ ಹೆಂಗ್ ಮಾಡ್ತಾವ್ರೆ ನೋಡಿ. ಹೆಂಗ್ ಮಾಡ್ತಾರೆ ನೋಡೋಣ. ಮಾಮೂಲಿ ಬಿಸಿನೀರೆಲ್ಲ ಇದು ಅವಾಗ್ಲೇ ನೀವು ಮಾಡಿದ್ರಲ್ಲ ಅದ್ರ ಮಾಡ್ತೀನಿ. ಮಾಡಿ ನೋಡೋಣ ನೀವು. ಫೈನಲಿ ಇದನ್ನ ಎತ್ ಮಾಡ್ಕೋಣ. ಈಗ ನಾವು ಚೆನ್ನಾಗಿ ಬರುತ್ತೆ ಅಂತ ನಾನು ಥಿಂಕ್ ಕೂಡ ಮಾಡಿರ್ಲ ಗೈಸ್. ಗಂಟ ಮೀರ್ ಹೆಂಗ್ ಕಿದ್ದಾಡ್ತವ್ರಿ ಇಲ್ಲಿ. ಕಳ್ಳ ಏನೋ ಮಾಡ್ತವನೆ. ಅವನ್ ಬ್ಯಾಂಡೆಲ್ಲ ಅವನ್ ಇಸ್ಕೊಬಿಟ್ಟವನೆ. ಇದೇ ಚೆನ್ನಾಗಿದೆ. ಬಟ್ ಬೇಡ ಸುಮ್ನಿರ ನಾ ಮಾಡ್ತೀನಿ. ನೀವು ಮಾಡ್ಕೊಳ್ಳಿ. ಇದು ನಾವು ಪಕ್ಕ ಮಾಡ್ತೀನಿ. ಓಕೆ ಡನ್ ಡನ್ ಡನ್. ಇದು ಹೆಂಗಿರುತ್ತೆ ಅದೇ ಹೆಂಗಿರುತ್ತೆ ನೋಡಿ. ಓಕೆ ಡನ್.
ಇವಾಗ ಫೈನಲಿ ಇದನ್ನ ಆ ಕಡೆ ಮಡಗ್ತೀವಿ. ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲಿ ಮಡಗ್ಬೇಕು ಅಂತ. ನೀನ್ ನೋಡು ಬ್ಲಾಗ್ ನೋಡು. ಫ್ರೀಜರ್ ಅಂದ್ರೆ ಮೇಲ್ಗಡೆ ತಾನೆ ಚೆಕ್ ಮಾಡ್ತಾರೆ ಫ್ರಿಜ್ ಅಲ್ಲಿ ಏನೇನಿದೆ ಅಂತ. ಆದ್ರೆ ಐಸ್ ಕ್ರೀಮು ಜ್ಯೂಸ್ ಅವೆಲ್ಲ ನಾ ಮಡಗ್ತಿದ್ಲು ಫಸ್ಟ್, ಈಗ ನಾ ಮಡಗಕ್ ಬಿಡ್ತಿಲ್ಲ. ಜಾಸ್ತಿ ಏನೇನ್ ಇರ್ಬೇಕು ನಾ ಅಂದ್ರೆ ಗ್ಲೇವ್ಸ್ ತಿನ್ಬಿಡ್ತೀನಿ ಅಂತ ಮಡಗ್ತಿಲ್ಲ ಈಗ. ಫೈನಲಿ ನಮ್ಮ ತಿರೋಮಿಸ್ ರೆಡಿ ಆಗ್ತಿದೆ. ಇವಾಗ ಇದನ್ನ 8 ಅವರ್ ನಾವು ಇದನ್ನ ಇಲ್ಲಿ ಸ್ಟೋರ್ ಮಾಡ್ಬೇಕು. ಸೊ ಅದಕ್ಕೆ ನೋಡಿ ರೆಫ್ರಿಜರೇಟರ್ ಮಾಡಕ್ಕೆ ಹೋಗ್ತಿದೀವಿ ಈಗ. ನೋಡಿ ಏನ್ ಮಾಡ್ತೀವಿ ನೋಡಿ. ಅಡೆ ವೈಫೈ ಬ್ಲಾಗ್ ಹಾಕಿದ್ದಾರೆ ಪಕ್ಕ ಗೊತ್ತಾಯ್ತು ನನಗೆ. ವೈಫೈ ಮನೆಗೆ ಹಳೆ ಆಗತ್ತಿದೆ ನೋಡಿ. ಕ್ಲೋಸ್ ಆಗ್ತಾ ಇದೆ. ಬಾಯ್ ತಿರೋಮಿಸ್. ನಿಮ್ಮ ಭೇಟಿ ನಾಳೆ ಮಾರ್ನಿಂಗ್ 10 o'clock ಆದ್ಮೇಲೆ ಗೈಸ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾಕಂದ್ರೆ ಫೇಮಸ್ ತಿರೋಮಿಸ್ ಮಾಡ್ತಿರೋದು ನಾವು. ಸೊ ಇದು ಒಪಿನಿಯನ್ ಕೇಳೋದು ನಮ್ಮ ಬ್ಲಾಗ್ ಬಂದಿದ್ದಕ್ಕೆ ಹೆಂಗಿತ್ತು ಅಂತ ನಮಗೆ ಇಷ್ಟ. ಅದಕ್ಕೆ ಹೆಂಗಿತ್ತು ನಮ್ಮ ಬ್ಲಾಗ್ ಬಂದಿದ್ಕೆ? ಏನ್ ಚೆನ್ನಾಗಿತ್ತು? ಖುಷಿ ಆಯ್ತಾ? ನಮ್ ಬ್ಲಾಗ್ ನೋಡಲ್ವಾ ನೀವು? ಅದಕ್ಕೆ ನಮ್ ಬ್ಲಾಗ್ ನೋಡಲ್ವಾ? ಬಿಸಿ ಆಗ್ಬಿಟ್ಟವ್ರೆ ಹೆಂಗಸ್ ಸೇರ್ಕೊಬಿಟ್ರೆ ಹೆಂಗೆ ಬಿಸಿ ಆಗ್ಬಿಡ್ತಾರೆ ಗೈಸ್. ಅದಕ್ಕೆ ನಮ್ ಬ್ಲಾಗ್ ನೋಡಲ್ವಾ ನೀವು? ನೋಡ್ತೀರಾ? ಇದು ನಮ್ ಬ್ಲಾಗ್ ಬಂದಿದ್ಕೆ ಮಾಡಿದ್ಕೆ ಒಂದ್ ಹೆಲ್ಪ್ ಮಾಡ್ಬೇಕು. ಹೇಳಿ. ನನ್ ಫೋನಿಗೆ ಕರೆನ್ಸಿ ಹಾಕ್ಸಿ ಇವಾಗ್ಲೇ. ನಾಡ್ತಿ ಗೈಸ್ ಇದೆಲ್ಲ ನಾಡ್ಕ. ಹಾ ಪಾಪಮ್ಮ ಮಿಸ್ ಮಾಡ್ದಲ್ಲ ಇವತ್ತು. ಹೆಂಗ ಇಲ್ಲಿ ನೋಡು ಬ್ಲಾಗ್ ನೋಡು ಹೆಂಗ ಅನ್ನಿಸ್ತು? ಎಷ್ಟು ಖುಷಿ ಆಯ್ತು? ಅದು ನಾಳೆ ಬ್ಲಾಗ್ ಬರುತ್ತೆ. ಇವತ್ತು ಮಾಡಿ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಅಂತ? ಇಷ್ಟ ಆಯ್ತು. ನಾನ್ ಮಾಡ್ಬೇಕು ಅನ್ಕೊಂಡೆ ಮಾಡ್ದೆ. ಚೆನ್ನಾಗಿತ್ತು. ನಿಂಗೆ ಅನ್ಸುತ್ತೆ? ನನಗಂತೂ ಈ ವ್ಲಾಗ್ ನೋಡಿ ಸಕ್ಕತ್ ಇಷ್ಟ ಆಯ್ತು. ಚೆನ್ನಾಗಿ ಮಾಡಿದ್ಲು. ಗೈಸ್ ಹೋಪ್ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ವಾಚ್ ಮಾಡಾದ್ಮೇಲೆ ನೆಕ್ಸ್ಟ್ ವಿಡಿಯೋ ವೇಟ್ ಮಾಡ್ತೀರಿ. ನಾಳೆ ವ್ಲಾಗ್ ಅಲ್ಲಿ ಗೈಸ್ ತಿರೋಮಿಸ್ ತಿನ್ನೋದು ಟೇಸ್ಟ್ ನಿಮ್ಗೆ ರಿವ್ಯೂ ಬರುತ್ತೆ. ನಾಳೆ ವ್ಲಾಗ್ ಅಲ್ಲಿ ರಿವ್ಯೂ ಅಂದ್ರೆ ತಿರೋಮಿಸ್ ತಿನ್ನೋ ರಿವ್ಯೂ ಬರುತ್ತೆ. ನೀವೆಲ್ಲ ವೇಟ್ ಮಾಡ್ತೀರಿ. ನಾಳೆ ವ್ಲಾಗ್ ನ ನೋಡ್ತಾ ಇರಿ. ಲವ್ ಯು. ಇವತ್ತಿನ ವ್ಲಾಗ್ ನೋಡ್ಕೊಂಡು ನಾಳೆ ವ್ಲಾಗ್ ವೇಟ್ ಮಾಡ್ತೀರಿ. ಲವ್ ಯು ಟಿಲ್ ಅಂಡ್ ಟೇಕ್ ಕೇರ್. ಬಾಯ್ ಗೈಸ್. ಹಾಗೆ ಇನ್ನೊಂದು ಕಮೆಂಟ್ ಮಾಡಿ, ಇವ್ರಿಗೂ ನನಗೂ ಯಾವ ಇಸ್ವಿಲಿ ಅಂದ್ರೆ ಒಟ್ಟಿಗೆ ಓದಿದ್ವಿ ಅಂತ ಯಾರ ಗೊತ್ತಿರೋ ಕಮೆಂಟ್ ಮಾಡಿ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ಲವ್ ಯು ಟಿಲ್ ಅಂಡ್ ಟೇಕ್ ಕೇರ್. ಬೈ ಮಾಡಿ ಬಾಯ್ 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 ಮಾಡ್ರ ಬಾಯ್